ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ನಾರಾಯಣ ಶ್ರೀನಿವಾಸ ಹೆಗಡೆ ಕರ್ಕಿಯವರು ಜಿಲ್ಲಾ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಮುಂಬರುವಂಥ ದಿನಗಳಲ್ಲಿ ಉತ್ತರ ಕನ್ನಡ ಭಾರತೀಯ ಜನತಾ ಪಕ್ಷದ ದೃಷ್ಟಿಯಿಂದ ಬಹಳ ಭದ್ರಕೋಟೆ, ಇನ್ನಷ್ಟು ಇದನ್ನು ಭದ್ರ ಮಾಡ್ತಕ್ಕಂಥ ಮತ್ತು ಕೇವಲ ಚುನಾವಣೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸಂಘಟನೆನ ಭದ್ರ ಮಾಡಿ ಮುಂಬರುವಂಥ 2028 ಏನು ವಿಧಾನಸಭಾ ಚುನಾವಣೆ, ನಮಗೆ ಮುಂದಿನ ಚುನಾವಣೆ ಅಂತಂದರೆ 2028ರ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯೊಳಗೆ ರಾಜ್ಯದೊಳಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುವಂಥ ರೀತಿಯೊಳಗೆ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ನಮಗೇನು ಭದ್ರಕೋಟೆ ಇದೆ, ಅಲ್ಲಿಂದನೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ವಿಧಾನಸಭೆಗೆ ಪ್ರವೇಶ ಮಾಡುವಂಥ ರೀತಿಯೊಳಗೆ ಹೊಸ ತಂಡ ಕೆಲಸ ಮಾಡ್ತದೆ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದೊಳಗೆ ಚುನಾವಣಾಧಿಕಾರಿಯಾಗಿ ನಾನು ವ್ಯಕ್ತಪಡಿಸ್ತಾ ಜಯಿಸ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಫಲಿತಾಂಶದ ಮೂಲಕ ನೋಡಿದ್ದೀವಿ. ಆ ನಂತರ ನಡೆದಂತಹ ಸಂಘಟನಾ ಪರ್ವದ ಚಟುವಟಿಕೆ, ಬೂತ್ ಅಧ್ಯಕ್ಷರ ಸದಸ್ಯತ್ವ ಅಭಿಯಾನ, ಬೂತ್ ಅಧ್ಯಕ್ಷರ ನೇಮಕಾತಿ, ಮಂಡಳ ಅಧ್ಯಕ್ಷರ ಆಯ್ಕೆ ಇತ್ಯಾದಿ ಅತ್ಯಂತ ಸಮರ್ಥವಾಗಿ ಹೆಗಡೆ ಈ ಎಲ್ಲ ಚಟುವಟಿಕೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಮುಂದಿನ 3 ವರ್ಷಗಳ ಅವಧಿಗೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಪಕ್ಷದ ಸಂಘಟನೆಯನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಸಮರ್ಥವಾಗಿ ಕೈಗೊಳ್ಳೋದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರು ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು, ಮಂಡಲದ ಅಧ್ಯಕ್ಷರನ್ನು ಮತ್ತು ಮಂಡಲದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಸಹಮತದಿಂದ ನನ್ನನ್ನು ಜಿಲ್ಲೆಯ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಕ್ಕೆ ನಾನು ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂತಹ ಮಾನ್ಯ ಆರ್ ಕೆ ಸಿದ್ದರಾಮಯ್ಯನವರಿಗೆ, ಅದರ ಜೊತೆಯಲ್ಲಿ ನಮ್ಮ ಜಿಲ್ಲೆಯವರೇ ಆದ ಚುನಾವಣಾ ಸಹ ಅಧಿಕಾರಿಗಳಾಗಿ ಸನ್ಮಾನ್ಯ ಆರ್ ಡಿ ಹೆಗಡೆ ಅವರಿಗೆ, ಗೋವಿಂದ ನಾಯ್ಕರಿಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿಕೊಟ್ಟಿದ್ದಕ್ಕೆ, ಅದು ಮಂಡಲದಲ್ಲಿರಬಹುದು, ಬೂತಲ್ಲಿರ್ಬೋದು, ಹಾಗೆ ಜಿಲ್ಲೆಯಲ್ಲಿರ್ಬೋದು, ಈ ಸಾಂಸ್ಥಿಕ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಕ್ಕೆ ನಾನು ಜಿಲ್ಲೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಳೆದ 1 ವರ್ಷದಿಂದ ಈಗಾಗಲೇ ಹರಿಪ್ರಕಾಶ್ ಕೋಣಿಮನವರು ಹೇಳಿದಂತೆ ಲೋಕಸಭೆ ಚುನಾವಣೆ ಬಂದಂಥ ಹಿನ್ನೆಲೆಯಲ್ಲಿ ನನ್ನನ್ನು ರಾಜ್ಯದ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿ ಕಳೆದ 1 ವರ್ಷದ ಹಿಂದೆ ನಿಯುಕ್ತಿ ಮಾಡಿದರು. ಮಂಡಲ ತಂಡವನ್ನು ರಚನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಲೋಕಸಭಾ ಚುನಾವಣೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಒಂದಾಗಿ ಸೇರಿ, ಎಲ್ಲ ಪ್ರಮುಖರುಗಳು, ಮಾಜಿ ಶಾಸಕರುಗಳು, ಎಲ್ಲ ಹಂತದ ಜನಪ್ರತಿನಿಧಿಗಳು ಸೇರಿ 3,37,000 ಅಧಿಕ ಮತಗಳ ಅಂತರಗಳಿಂದ ಸನ್ಮಾನ್ಯ ನಮ್ಮ ಸಂಸದರಾದಂಥ ವಿಶ್ವೇಶ್ವರ ಕಾಗೇರಿಯನ್ನು ಗೆಲ್ಲಿಸಿಕೊಂಡಿದ್ದಾರೆ.